ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 143ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವಿವತ್ತು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸಿಕೊಡು ಸ್ವಾಮಿ. ನನ್ನ ದೇವರು ನೀನಾಗಿದೆಯಾ. ನನ್ನ ಜೀವಿತದಲ್ಲಿ ದೇವರೇ, ನಿನ್ನ ಚಿತ್ತವನ್ನ ನಾನು ಅನುಸರಣೆ ಮಾಡಬೇಕು. ನಿನ್ನ ಚಿತ್ತದ ಪ್ರಕಾರವೇ ನಾನು ನಡೆದು ಹೋಗ್ಬೇಕು. ನನ್ನ ಜೀವಿತದಲ್ಲಿ ನನ್ನ ಆಲೋಚನೆಗಳು, ನನ್ನ ಚಿತ್ತಗಳು, ನನ್ನ ಬಯಕೆಗಳು ಬೇಡ ಸ್ವಾಮಿ. ನನ್ನ ಜೀವಿತದಲ್ಲಿ ನಿನ್ನ ಆಲೋಚನೆಗಳು ನೆರವೇರಲಿ ದೇವರೇ. ನನ್ನ ಮಾರ್ಗವನ್ನ ದೇವರೇ ತೆಗೆದಾಕಿ ನಿನ್ನ ಮಾರ್ಗವನ್ನ ನನ್ನ ಜೀವಿತದಲ್ಲಿ ಏರ್ಪಡಿಸು. ನನ್ನ ಮಾರ್ಗದಲ್ಲಿರುವಂತಹ ಕಾರ್ಯಗಳನ್ನ ಮಾರ್ಪಡಿಸು ಎಂದು ಹೇಳುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ನಾವು ನಡೆಯಬೇಕಾದ ಮಾರ್ಗಗಳನ್ನ ಆತನು ನಮಗೆ ತೋರಿಸಿಕೊಡುವವನಾಗಿದ್ದಾನೆ. ತನ್ನ ಚಿತ್ತವನ್ನ, ತನ್ನ ಆಲೋಚನೆಯನ್ನ, ತನ್ನ ತಿಳುವಳಿಕೆಯನ್ನು ನಮ್ಮ ಜೀವಿತದಲ್ಲಿ ಆತನು ಪ್ರಕಟಿಸಿಕೊಡುವವನಾಗಿದ್ದಾನೆ. ಸತ್ಯವೇದದಲ್ಲಿ ನೋಡುವಾಗ ಅನೇಕ ಜನರ ವಿಷಯದಲ್ಲಿ ದೇವರು ಏನ್ ಮಾಡಿದರು, ತನ್ನ ಆಲೋಚನೆಗಳನ್ನ ಪ್ರಕಟಿಸಿಕೊಟ್ಟರು. ಹಾಗರಳಿಗೆ ದೇವರು ತನ್ನ ಆಲೋಚನೆಗಳನ್ನ ತಿಳಿಯಪಡಿಸಿದನು. ಅಬ್ರಹಾಮನಿಗೆ ದೇವರು ತನ್ನ ಆಲೋಚನೆಯನ್ನು ತಿಳಿಯಪಡಿಸಿದನು. ಯಾಕೋಬನಿಗೆ ದೇವರು ತನ್ನ ಆಲೋಚನೆಯನ್ನ ತಿಳಿಯಪಡಿಸಿದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಡೆಯಬೇಕಾದಂತಹ ಮಾರ್ಗವನ್ನ, ತನ್ನ ಆಲೋಚನೆನ ದೇವರು ನಮಗೆ ಗೊತ್ತು ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಿ ಅದನ್ನ ಕಂಡುಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಹಬ್ಬ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರು ನಡೆಯಬೇಕಾದ ಮಾರ್ಗಗಳನ್ನು ನೀನು ತಿಳಿಯಪಡಿಸಿ, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನ ನೀನು ಅವರಿಗೆ ಕಲಿಸಿಕೊಟ್ಟು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಡೆಯಬೇಕಾದ ಒಂದೊಂದು ಮಾರ್ಗಗಳಲ್ಲಿಯೂ ನಿನ್ನ ಆಲೋಚನೆಗಳು ಉಂಟಾಗಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.